ನಮಸ್ಕಾರ. ಕರುನಾಡು ಟೈಮ್ಸ್ನ ಪ್ರಮುಖ ಸುದ್ದಿಗಳಿಗೆ ಸ್ವಾಗತ. ನನ್ನ ಮೇಲೆ ನಂಬಿಕೆ ಇಡಿ, ಗರಿಷ್ಠ ಭೂ ಪರಿಹಾರ ಕೊಡಿಸುತ್ತೇನೆ ಎಂದು ಡಿಸಿಎಂ ಡಿಕೆಶಿ ರವರು ಭರವಸೆ ನೀಡಿದ್ದಾರೆ. ಭೂ ಸ್ವಾಧೀನದ ಸಂಕಷ್ಟದಲ್ಲಿದ್ದ ರೈತರಿಗೆ ನ್ಯಾಯಸಮ್ಮತ ಪರಿಹಾರ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ನಮ್ಮ ಉದ್ದೇಶ ನೀವು ಸಹಾಯ ಮಾಡೋದು. ಪ್ರತಿಯೊಬ್ಬ ಭೂಮಿ ಮಾಲೀಕರನ್ನು ಕರೆದು ನಾನು ಯಾಕೆ ಮಾತಾಡ್ತಾ ಇದ್ದೀನಿ, ನಿಮಗೆ ನನ್ನ ಮೇಲೆ ನಂಬಿಕೆ ಎಷ್ಟು ಮ್ಯಾಕ್ಸಿಮಮ್ ಸಹಾಯ ಮಾಡೋಕ್ಕಾಗ್ತದೋ ಸಹಾಯ ಮಾಡ್ತೀನಿ. ಈಗ ನಿಮ್ಗೆ ಏನು ಕೊಡಬೇಕು ಮ್ಯಾಕ್ಸಿಮಮ್ ಕೊಡಿಸ್ತೀನಿ. ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ಅದು ನನ್ನ ಜವಾಬ್ದಾರಿ, ನಿಮ್ಗೆಲ್ಲ ಜವಾಬ್ದಾರಿ. ಇದು ನನ್ನ ಜವಾಬ್ದಾರಿ. ನಿಮ್ಮ ಆಸ್ತಿ ಬೇರೆ, ನನ್ನ ಆಸ್ತಿ ಬೇರೆ. ನನ್ನ ಆಸ್ತಿ ಇಲ್ಲೇನಿಲ್ಲ, ಅದು ಬೇರೆ ವಿಚಾರ. ನಿಮ್ಗೆ ಒಳ್ಳೇದಕ್ಕೆ ಏನ್ ಬೇಕು ಮಾಡೋಣ. ಜೀವನ ಆಧಾರವಾಗಿದ್ದ ಆಟೋಗೆ ರಾತ್ರೋರಾತ್ರಿ ಬೆಂಕಿ ಹಚ್ಚಿದ್ದ ಪರಿಣಾಮ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಆಟೋ ಚಾಲಕರ ಬದುಕು ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದ್ದು, ದಿನನಿತ್ಯದ ಆದಾಯವು ನಿಂತು ಹೋಗಿದೆ. ಸಂಬಂಧಿತ ಅಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಂಡು ಪರಿಹಾರ ಒದಗಿಸಬೇಕೆಂದು ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. 20 ವರ್ಷದಿಂದ ಆಟೋನ ಓಡಿಸ್ಕೊಂಡು ಜೀವನ ಮಾಡೋದಣ್ಣ, ಇದ್ಬಿಟ್ರೆ ಬೇರೆ ಆಧಾರ ಇರಲಿಲ್ಲ. ಮೊನ್ನೆ ನೈಟ್ 1 ಗಂಟೆಯಲ್ಲಿ ಯಾರೋ ಬೆಂಕಿ ಹಚ್ಬಿಟ್ಟು ಅವ್ರ ಗಾಡಿಗೆ, ಯಾರು ಅಂತ ಗೊತ್ತಿಲ್ಲ. ಕೇಳಿದ್ರೆ ಯಾರೋ ಬೈಕಲ್ಲಿ ಬಂದು ಹೋದ್ರು ಅಂತಾರೆ. ಅವ್ರು ಯಾರು ಏನು ಅನ್ನೋದೇ ಗೊತ್ತಾಗ್ಲಿಲ್ಲ ಅಣ್ಣ. ಅದು ಬಿಟ್ರೆ ನಮ್ಗೆ ಬೇರೆ ಪರಿಹಾರ ಏನು ಇಲ್ಲ ಅಣ್ಣ, ಇದು ಆಧಾರ ಏನು ಇಲ್ಲ ಅಣ್ಣ. ಅದೇ ಆಧಾರ ನಂಬ್ಕೊಂಡು ಇದ್ದಿದ್ದು. ನಾಡಿಗೆ ಬರುತ್ತಿರುವ ಕಾಡಾನೆ ಸಮಸ್ಯೆಗೆ ನೀರು ಮತ್ತು ಮೇವಿನ ಕೊರತೆಯೇ ಪ್ರಮುಖ ಕಾರಣವೆಂದು ಡಿಕೆಶಿ ತಿಳಿಸಿದ್ದಾರೆ. ಮಾನವ ವನ್ಯಜೀವಿ ಸಂಘರ್ಷ ತಪ್ಪಿಸಲು ತಕ್ಷಣವೇ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಭರವಸೆ ನೀಡಿದ್ದಾರೆ. ಆನೆಗಳೆಲ್ಲ ನೀರಿಗೆ ಮೇವಿಗೋಸ್ಕರ ಹಳ್ಳಿಗಳು ಬಂದ್ಬಿಟ್ಟಿದೆ. ಸೊ ನಾನು ಸುಮಾರು ಗ್ರಾಂಟ್ ಮಾಡಿಸಿದ್ದೀನಿ. ರೈಲು ಇದನ್ನ ಗಾರ್ಡ್ ಮಾಡ್ಲಿಕ್ಕೆ ಸುಮಾರು ಹಣನ ನಮ್ಮ ಜಿಲ್ಲೆ ಕೊಟ್ಟಿದ್ದಾರೆ. ನಿನ್ನೆ ಕೂಡ ನಾನು ನಮ್ಮ ಫಾರೆಸ್ಟ್ ಅಫಿಷಿಯಲ್ಸ್ ಹತ್ರ ಮಿನಿಸ್ಟರ್ ಹತ್ರ ಮಾತಾಡಿದೆ. ಈಗ ದುಡ್ಡು ಅಲ್ಲೂ ರಿಲೀಸ್ ಮಾಡ್ತಾರೆ. ಇನ್ನೊಂದು ಅಷ್ಟು ಕಿಲೋಮೀಟರ್ನ ಕೊಡ್ತಾ ಇದ್ದಾರೆ. ಕೂಡ್ಲೂರು ಗ್ರಾಮದಲ್ಲಿ ಮನೆ ಮುಂದೆ ನಿಲ್ಲಿಸಿದ ಆಟೋಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಸುಟ್ಟು ಭಸ್ಮ ಮಾಡಿರುವ ಘಟನೆ ನಡೆದಿದೆ. ಈ ಕೃತ್ಯದಿಂದ ಆಟೋ ಚಾಲಕನ ಜೀವನಾಧಾರ ಕುಸಿದು ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಕ್ರಮ ಕೈಗೊಂಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ದುರಂತ ಘಟನೆಯೊಂದು ನಡೆದಿದೆ. ಗ್ರಾಮದ ರಾಜೂರವರು ಅವರ ಮನೆಯ ಮುಂದೆ ನಿಲ್ಲಿಸಿದ್ದ ಆಟೋ ರಿಕ್ಷಾಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಸುಟ್ಟ ಘಟನೆ ಬುಧವಾರ ರಾತ್ರಿ ಸುಮಾರು 1 ಗಂಟೆ ವೇಳೆಗೆ ನಡೆದಿದೆ. ಕಡು ಬಡತನದಲ್ಲಿರುವ ರಾಜು ಅವರಿಗೆ ಈ ಆಟೋವೇ ಜೀವನೋಪಾಯಕ್ಕೆ ಮುಖ್ಯ ಆಧಾರವಾಗಿತ್ತು. ಕುಟುಂಬದ ಬದುಕಿಗೆ ಇದನ್ನೇ ಅವಲಂಬಿಸಿಕೊಂಡಿದ್ದ ಅವರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಿಗ್ ಬಾಸ್ ಮಾಜಿ ಸ್ಪರ್ಧೆ ರಜತ್ ವಿರುದ್ಧ ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ದಾಖಲಾಗಿದೆ ಎಂದು ಎಸ್ಪಿ ಶ್ರೀನಿವಾಸ್ ಗೌಡ ತಿಳಿಸಿದ್ದಾರೆ. ಪ್ರಕರಣದ ಸಂಬಂಧ ತನಿಖೆ ಮುಂದುವರೆದಿದ್ದು, ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕಗ್ಗಲಿಪುರ ಪೊಲೀಸ್ ಸ್ಟೇಷನ್ ಠಾಣಾ ಸರಹದ್ದಿನಲ್ಲಿ ಏನು ಒಬ್ಬ ಪರ್ಸನ್ ಅಲ್ಲಿ ಒಂದು ಪೆಟ್ರೋಲ್ ಬ್ಯಾಂಕ್ ಬಾಂಬನ್ನು ಇಟ್ಕೊಂಡು ಅಲ್ಲಿ ಪಬ್ಲಿಕ್ ನ್ಯೂಸೆನ್ಸ್ ಉಂಟು ಮಾಡಿದ್ದಾರೆ, ಹಾಗೂ ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಒಂದು FIR ತಗೊಂಡಿದ್ದೀವಿ. FIR ದಾಖಲಿಸಿ ಅವರಿಗೆ ಒಂದು ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಫರ್ದರ್ ತನಿಖೆಯನ್ನು ಮುಂದುವರಿಸ್ತೀವಿ. ಆಲ್ರೆಡಿ ಆ ವ್ಯಕ್ತಿ ಮೇಲೆ ಒಂದು ಕೇಸ್ ಆಲ್ರೆಡಿ ದಾಖಲಾಗಿತ್ತು. ಆದರೂ ಅವರು ಅದೇ ಪ್ರವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗಿರೋದ್ರಿಂದ ಅದನ್ನು ನಾವು ತುಂಬಾ ಸೀರಿಯಸ್ ಆಗಿ ಗಣನೆಗೆ ತೆಗೆದುಕೊಂಡು ಅವ್ರ ಮೇಲೆ ಒಂದು FIR ಮಾಡಿದ್ವಿ. ಡಿಸಿ, ಸಿಇಒ ಸೇರಿದಂತೆ ಹಲವು ಅಧಿಕಾರಿಗಳ ಸಭೆಯಲ್ಲಿ ಡಿಸಿಎಂ ಡಿಕೆಶಿ ಜಿಲ್ಲೆಯ ಅಭಿವೃದ್ಧಿ ಕುರಿತು ಮಾರ್ಗದರ್ಶನ ನೀಡಿದ್ದಾರೆ. ಜನರಿಗೆ ತ್ವರಿತ ಸೇವೆ ಒದಗಿಸುವ ಮೂಲಕ ಆಡಳಿತ ಮೇಲೆ ವಿಶ್ವಾಸ ಮೂಡಿಸಬೇಕೆಂದು ಅಧಿಕಾರಿಗಳಿಗೆ ತಿಳಿಸಿದರು. ಶುದ್ಧ ನೀರು ಘಟಕನ ಸರಿಯಾದ ರೀತಿಯಲ್ಲಿ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರಾ, ಎಂಬ್ರೇಜ್ ಚೇಂಜ್ ಮಾಡ್ತಾ ಇದ್ದಾರಾ, ವಾಟರ್ ಕ್ವಾಲಿಟಿ ಏನಿದೆ ಅದೆಲ್ಲ ಚೆಕ್ ಮಾಡಬೇಕು. ಯಾಕೆ ಅಂದರೆ ನಮ್ಮ ಕನಕಪುರದಲ್ಲಿ ಅರ್ಕಾವತಿಯಲ್ಲಿ ಬೆಂಗಳೂರು ನೀರೆಲ್ಲ ಕಚಡ ನೀರೆಲ್ಲ ನಾವು ಕುಡಿತಾ ಇದ್ದೀವಿ. ಆಯ್ತಾ, ಏನು ಮಾಡೋಣ, ನಮ್ಮ ಮನೆ ಬರ ಇದು ಅರ್ಕಾವತಿ ನೀರು ಈಗ ಡ್ರೈನೇಜ್ ನೀರು ಆಗ್ಬಿಟ್ಟಿದೆ. ನಾನು ಇಲ್ಲಿ ಓದ್ಬೇಕಾರೆ, ಕನಕಪುರ ಓದ್ಬೇಕಾರೆ ಇಲ್ಲಿ ಮಳೆಗಾಲಲ್ಲಿ ನಡ್ಕೊ ಬರ್ತಿದ್ದೆ. ಎಲ್ಲ ಆಟ ಆಡ್ಕೊಂಡು ಆ ನೀರನ್ನ ಚೆಲುವೆ ಮಾಡಿ ನೀರು ಕುಡಿದಿದ್ದೆ ನಾವು. ಮರಳಿತ್ತು ಅಂತ ಕಾಲ ಇತ್ತು, ಈಗೆಲ್ಲ ಹೋಯ್ತದಲ್ಲ. ಭಾರಿ ಮಳೆಯಿಂದ ಗಾಣಕಲ್ಲು ಗ್ರಾಮದಲ್ಲಿ 17ಕ್ಕೂ ಹೆಚ್ಚು ತೋಟಗಳು ಹಾನಿಗೊಂಡಿವೆ. ತೋಟಗಳಲ್ಲಿ ನೀರು ನಿಂತು ಬೆಳೆ ನಾಶವಾಗಿದ್ದು ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ.
ಸರ್ಕಾರ ತಕ್ಷಣ ನಷ್ಟ ಪರಿಶೀಲನೆ ನಡೆಸಿ ಪರಿಹಾರ ನೀಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಗಾಣಕಲ್ಲು ಗ್ರಾಮದಲ್ಲಿ ಭಾರೀ ಮಳೆ, 17ಕ್ಕೂ ಹೆಚ್ಚು ತೋಟಗಳು ಹಾನಿ. ರೈತರ ಸಹಾಯವಾಣಿ ತೆರೆಯಲು ಮನವಿ. ನೆನ್ನೆ ಸುರಿದ ಭಾರೀ ಮಳೆಯಿಂದಾಗಿ ಗ್ರಾಮದ ರೈತರಿಗೆ ದೊಡ್ಡ ಪ್ರಮಾಣದ ನಷ್ಟ ಉಂಟಾಗಿದೆ. ಸುಮಾರು 17ಕ್ಕೂ ಹೆಚ್ಚು ತೋಟಗಳು ಸಂಪೂರ್ಣವಾಗಿ ಹಾನಿಗೊಂಡಿದ್ದು, ಬೆಳೆಗಳು ನಾಶವಾಗಿರುವುದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಿಎ, ಪಿಡಿಒ ಸೇರಿದಂತೆ ಎಲ್ಲ ಅಧಿಕಾರಿಗಳು ತಮ್ಮ ಕೇಂದ್ರ ಸ್ಥಾನದಲ್ಲೇ ವಾಸ್ತವ್ಯವಿರಬೇಕೆಂದು ಡಿಸಿಎಂ ಎಚ್ಚರಿಕೆ ನೀಡಿದ್ದಾರೆ. ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸೂಚಿಸಿದ್ದಾರೆ. ಆಫೀಸರ್ಸ್ ನಾನು ಹೇಳ್ತಾ ಇದ್ದೀನಿ, ಕಂಪಲ್ಸರಿ ಹೆಡ್ ಕ್ವಾರ್ಟರ್ಸ್ ಇರಬೇಕು. ಮನೆ ಮಾಡಿಕೊಂಡು ನಿಮ್ಮ ಮನೆ ಅಡ್ರೆಸ್ಸು ಫೋಟೋ ಮಾಡಬೇಕು. ನೋಡ್ರಿ ಡಿ ಸಿ ಅವರೇ, ನಾನು ಹಿಂದೆನೇ ಹೇಳಿದ್ದೀನಿ, ನಮಗೆ ಲೋಕಲಲ್ಲಿ ಇರಬೇಕು, ಸರ್ವಿಸ್ ಮಾಡೋನು ಬೇಕು ನಮಗೆ. ನೋಡ್ರಿ ಅವ್ರ ಅಡ್ರೆಸ್ಸು, ಅವ್ರ ಫೋನ್ ನಂಬರು, ಅವ್ರ ಮನೆ ಅಡ್ರೆಸ್ಸು ಎಲ್ಲ ಇರಬೇಕು. ಎಲ್ಲ ಇಲ್ಲೇ ಇಟ್ಕೊಂಡು ಬರಬೇಕು. ಬೆಂಗಳೂರಿಂದ ಬರೋದಕ್ಕೆ 2 ಗಂಟೆ ಆಯ್ತದೆ. ಅವೆಲ್ಲ ಇವನ್ನ ಕಾಯ್ಕೊಂಡು ಕೂತ್ಕೊಂಡು ನಮ್ಮ ಜನ ಬಂದು ಹುಡಿಕೊಂಡು ಹೋಗೋದು ಇದೆಲ್ಲ ಬೇಡ. ಇನ್ಕ್ಲೂಡಿಂಗ್ ಮೇ ಬಿ PDO, ಇನ್ಕ್ಲೂಡಿಂಗ್ ಎನಿ ಆಫೀಸರ್, ಯಾವುದೇ ಆಫೀಸರ್ ಇರ್ರಿ, ಎಲ್ಲ ಇದು ವಿಲೇಜ್ ಅಕೌಂಟ್ ಇರ್ಬೋದು, ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು, ಎಲ್ಲರೂ ಕೂಡ ಅವರೆಲ್ಲ ಹೆಡ್ ಕ್ವಾರ್ಟರ್ಸಲ್ಲಿ ಇರಬೇಕು. ಪಡಿತರ ಅಕ್ರಮ ತಡೆಗಟ್ಟುವ ನಿಟ್ಟಿನಲ್ಲಿ 5 ಕೆಜಿ ಅಕ್ಕಿ ಜೊತೆಯಲ್ಲಿ ಎಣ್ಣೆ, ಬೇಳೆ, ಸಕ್ಕರೆ, ಇತರೆ ವಸ್ತುಗಳನ್ನು ನೀಡಲು ಸರ್ಕಾರ ಚಿಂತಿಸಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುಳಿವು ನೀಡಿದ್ದಾರೆ. ಶಾಸಕರು ಕೆಲವು ಇವರೆಲ್ಲ 10 ಕೆಜಿ ನಮಗೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರು. ಅದಕ್ಕೆ ಬೇರೆ ಸರ್ಕಾರದಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ. 5 ಕೆಜಿ ಅಕ್ಕಿ ಕೊಡೋದು, ಇನ್ನು 5 ಕೆಜಿ ಬೇಳೆ, ಸಕ್ಕರೆ, ಉಪ್ಪು, ಎಣ್ಣೆ ಇವೆಲ್ಲ ಕೊಡಬೇಕು ಅಂತ ಇನ್ನೊಂದು ವಸ್ತುನ ತೀರ್ಮಾನ ಮಾಡಿದ್ವಿ. ಟೆಂಡರ್ ಕೊಡೋದಕ್ಕೆ ಕರೆದಿದ್ದಾರೆ. ಇನ್ನು ಹೆಚ್ಚಿನ ಸುದ್ದಿಗಾಗಿ ಕರುನಾಡು ಟೈಮ್ಸ್ ಮತ್ತು ಕರುನಾಡು ಟಿವಿ ಡಿಜಿಟಲ್ ಮೀಡಿಯಾ ವೀಕ್ಷಿಸಿ. ನಮಸ್ಕಾರ.